ಯದಕರಣೇ ಪ್ರತ್ಯವಾಯ ಸ್ತನ್ನಿತ್ಯಂ. ಅಂದರೆ ಮನುಷ್ಯ ಮಾಡುವ ಕರ್ಮಗಳನ್ನು 3 ಬಗೆಯಾಗಿ ವಿಭಾಗ ಮಾಡಿದ್ದಾರೆ. ಯಾವುದು? ನಿತ್ಯಂ, ನೈಮಿತ್ತಿಕಂ, ಕಾಮ್ಯಂ ಇತಿ ಕರ್ಮ ತ್ರಿಧಾ ಸ್ಮೃತಂ. ಕರ್ಮ ತ್ರೈವಿಧ್ಯ ಅಂತ ಕರೀತಾರೆ ಇದಕ್ಕೆ. ಏನು? ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಮತ್ತು ಕಾಮ್ಯ ಕರ್ಮ ಎಂಬುದಾಗಿ ಕರ್ಮಗಳು 3 ಬಗೆ. ಅದರಲ್ಲಿ ನೈಮಿತ್ತಿಕ ಕರ್ಮ ಅಂದರೆ ಯಾವುದೋ ನಿಮಿತ್ತ ವಿಶೇಷಗಳು ಬಂದಾಗ ಮಾಡುವ ಕೆಲಸ. ಗ್ರಹಣ ಬಂತು, ಗ್ರಹಣದ ನಿಮಿತ್ತವಾಗಿ ಒಂದು ವಿಶೇಷವಾಗಿ ಗ್ರಹಣ ಶಾಂತಿಯನ್ನು ಮಾಡಿದೆ, ಯಾಕಂದರೆ ಇವನ ನಕ್ಷತ್ರದಲ್ಲೇ ಗ್ರಹಣ ಆಗಿದೆ ಅಂತ. ಇದು ನೈಮಿತ್ತಿಕ ಕರ್ಮ ಅಂತ ಇದನ್ನು ಕರೀತಾರೆ. ಇನ್ನು ಕಾಮ್ಯ ಕರ್ಮ ಅಂದರೆ ನಮಗೆ ಮಕ್ಕಳಾಗಲಿಲ್ಲ, ಅದಕ್ಕೋಸ್ಕರ ಒಂದು 12 ತಿಂಗಳುಗಳಲ್ಲಿ ನಾನು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಸತ್ಯನಾರಾಯಣ ಪೂಜೆ ಮಾಡಿದೆ. ಇದು ಕಾಮ್ಯಕರ್ಮ. ಮಕ್ಕಳಾಗಬೇಕು ಅಂತ ಮಾಡ್ತಾ ಇದ್ದಾನೆ. ಇಂಥದ್ದನ್ನು ಕಾಮ್ಯಕರ್ಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಕರ್ಮ ನಿತ್ಯ. ನಿತ್ಯ ಕರ್ಮ ಅಂದರೆ ಯಾವುದು ಮಾಡದೇ ಇರುವುದೇ ತಪ್ಪೋ ಅಂಥ ಕರ್ಮಗಳಿಗೆ ನಿತ್ಯ ಕರ್ಮ ಅಂತ ಹೆಸರು. ಉಪನೀತನಾದಂತಹ ವ್ಯಕ್ತಿಗೆ ಸಂಧ್ಯಾವಂದನೆ ಅನ್ನುವುದು ನಿತ್ಯ ಕರ್ಮವಾಗ್ತದೆ. ವಿವಾಹಿತನಾದಂತಹ ವ್ಯಕ್ತಿಗೆ ಔಪಾಸನ ವೈಶ್ವದೇವಗಳು ಅನ್ನುವುದು ಆತನಿಗೆ ನಿತ್ಯ ಕರ್ಮಗಳಾಗ್ತವೆ. ಏಕಾದಶಿಯ ಉಪವಾಸ ಅನ್ನೋದು ಮನುಷ್ಯ ಮಾತ್ರನಿಗೆ ನಿತ್ಯ ಕರ್ಮ ಅಂತ ಕರೆಸಿಕೊಳ್ತದೆ. ಉತ್ಸರ್ಜನ ಉಪಕರ್ಮ ಅನ್ನುವುದು ಕೂಡ ಬ್ರಾಹ್ಮಣನಿಗೆ ನಿತ್ಯ ಕರ್ಮ ಅಂತ ಕರೆಸಿಕೊಳ್ತದೆ. ಸಾಂವತ್ಸರಿಕ ಶ್ರಾದ್ದವೂ ಕೂಡ ನಿತ್ಯ ಕರ್ಮ. ಅಂದರೆ ಒಂದು ಅರ್ಥ ಮಾಡಿಕೊಳ್ಬೇಕು, ನಿತ್ಯ ಕರ್ಮ ಅಂದರೆ ಪ್ರತಿದಿನವೂ ಮಾಡುವ ಕರ್ಮ ಅಂತ ನಾವು ಅಂದುಕೊಂಡಿದ್ದೇವೆ, ಅದಲ್ಲ. ಪ್ರತಿದಿನವೂ ಮಾಡುವ ಕರ್ಮವನ್ನು ಶಾಸ್ತ್ರದಲ್ಲಿ ನಿತ್ಯ ಕರ್ಮ ಅಂತ ಕರೀಲಿಲ್ಲ. ಮತ್ತು ಯಾವುದನ್ನು ಮಾಡದೇ ಹೋದರೇನೇ ಪ್ರತ್ಯವಾಯ ಅಂದರೆ ಪಾಪ ಒದಗುತ್ತೋ ಅಂತಹ ಕರ್ಮಗಳನ್ನು ನಿತ್ಯ ಕರ್ಮ ಅಂತ ಕರೆದದ್ದು. ಅಂದರೆ ಕಡ್ಡಾಯವಾಗಿ ಮಾಡಬೇಕಾದ ಕರ್ಮ ಅಂತ ಅರ್ಥ. ಸರ್ಕಾರಕ್ಕೆ ಆಸ್ತಿಗೆ ಸಂಬಂಧಪಟ್ಟ ತೆರಿಗೆಯನ್ನು ಕಟ್ಟುವುದು ಇದು ನಿತ್ಯ ಕರ್ಮ. ಮಾಡದೇ ಹೋದರೆ ಅಪರಾಧ ಅಲ್ವಾ, ಅವನು ಅದಕ್ಕೆ ಬಡ್ಡಿ ಹಾಕ್ತಾನೆ. ಅಂಥದ್ದು ಕಡ್ಡಾಯ, ಅದು ಆಪ್ಷನಲ್ ಅಲ್ಲ, ಐಚ್ಛಿಕವಾದದ್ದಲ್ಲ, ಕಂಪಲ್ಸರಿ ಅಂತ ಯಾವುದಿದೆ ಅಂತಹ ಕರ್ಮಗಳನ್ನೆಲ್ಲ ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ. ಅದರಲ್ಲಿ ಪಿತೃಕರ್ಮ ಅನ್ನುವುದು ಅಂದರೆ ಶ್ರಾದ್ದಾದಿಗಳು ನಿತ್ಯ ಕರ್ಮ ಅನ್ನುವ ವಿಭಾಗದಲ್ಲಿ ಸೇರಿಕೊಳ್ತವೆ. ಈ ನಿತ್ಯ ಕರ್ಮವಾದ ಶ್ರಾದ್ದವನ್ನು ಯಾರು ಮಾಡುವುದಿಲ್ಲೋ, ಹೇಗೆ ನಿತ್ಯ ಕರ್ಮವಾದ ಸಂಧ್ಯಾವಂದನೆಯನ್ನು ಮಾಡದೇ ಇದ್ದಂತಹ ವ್ಯಕ್ತಿಗೆ ಉಳಿದ ಯಜ್ಞಾದಿ ಕರ್ಮಗಳಲ್ಲಿ ಅಧಿಕಾರವೇ ಇರುವುದಿಲ್ಲ ಹೇಗೋ, ಸಂಧ್ಯಾಹೀನ ಅಶುಚಿರ್ ನಿತ್ಯಂ ಅನರ್ಹ ಸರ್ವಕರ್ಮಸು. ಸಂಧ್ಯಾಹೀನನಾದ ವ್ಯಕ್ತಿ ಎಂದೆಂದೂ ಆಶೌಚವುಳ್ಳವನಾಗ್ತಾನೆ, ಅವ ಎಲ್ಲ ಕರ್ಮಗಳಲ್ಲೂ ಕೂಡ ಅನರ್ಹನಾಗ್ತಾನೆ ಅಂತ ಹೇಗೆ ಇದೆಯೋ ಹಾಗೆಯೇ ಪಿತೃಗಳಿಗೆ ಸಂಬಂಧಪಟ್ಟ ಅಂದರೆ ತಂದೆ ತಾಯಿಯರಿಗೆ ಸಂಬಂಧಪಟ್ಟ ಮೃತಾಹದ ದಿವಸ ಈತ ಸಾಂವತ್ಸರಿಕ ಶ್ರಾದ್ದ ವಿಧಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೇ ಹೋದ ಪಕ್ಷದಲ್ಲಿ ಆತ ಅನರ್ಹ ಸರ್ವಕರ್ಮಸು, ಎಲ್ಲ ಕರ್ಮಗಳಲ್ಲೂ ಕೂಡ ಆತನಿಗೆ ಅನರ್ಹತೆ ಬರ್ತದೆ. ಇಷ್ಟು ಗಟ್ಟಿಯಾಗಿ ಋಷಿಮುನಿಗಳು ಇದನ್ನು ಒತ್ತಿ ಹೇಳ್ತಾರೆ. ಒಬ್ಬ ಋಷಿಯಲ್ಲ, ಇಬ್ಬರು ಋಷಿಯಲ್ಲ. ವಸಿಷ್ಠರು ಹೇಳ್ತಾರೆ ವಸಿಷ್ಠ ಸ್ಮೃತಿಯಲ್ಲಿ, ಶಂಖಲಿಖಿತರು ಹೇಳ್ತಾರೆ, ಶಾತಾತಪ ಅನ್ನುವ ಮಹರ್ಷಿಗಳು ಹೇಳ್ತಾರೆ, ವಿಶ್ವಾಮಿತ್ರರು ಹೇಳ್ತಾರೆ, ಯಾಜ್ಞವಲ್ಕ್ಯರಂತೂ 25 ಶ್ಲೋಕಗಳಲ್ಲಿ ಹೇಳ್ತಾರೆ ಶ್ರಾದ್ದದ ಕರ್ಮದ ಬಗ್ಗೆ. ಅದರಿಂದ ಎಲ್ಲ ಮಹರ್ಷಿಗಳು ಇಷ್ಟು ಒತ್ತಿ ಹೇಳ್ತಾರೆ ಅಂದರೆ ಅದಕ್ಕೆ ಎಷ್ಟು ಮಹತ್ವ ಇದೆ. ನಾವು ಯಾರ ಹೆಸರನ್ನು ಹೇಳಿಕೊಂಡು ಕಿವಿ ಮುಟ್ಟಿಕೊಂಡು ಗೋತ್ರಹ ಅಂತ ಹೇಳ್ತೇವೋ, ಭಾರ್ಗವ ಗೋತ್ರ ಅಂತ ಹೇಳ್ಬೋದು, ವಿಶ್ವಾಮಿತ್ರ ಗೋತ್ರ, ವಸಿಷ್ಠ ಗೋತ್ರ ಅಂತ ಹೇಳ್ಬೋದು, ಭಾರದ್ವಾಜರನ್ನು ಹೆಸರು ಹೇಳ್ಬೋದು. ಯಾವ ಗೋತ್ರವನ್ನು ನಾವು ಇವತ್ತು ಹೇಳಿಕೊಳ್ತಾ ಇದ್ದೇವೋ ಅಂತಹ ಋಷಿಮುನಿಗಳು ಶ್ರಾದ್ದ ಕರ್ಮದ ಬಗ್ಗೆ ಇಷ್ಟು ಗಟ್ಟಿಯಾಗಿ ಹೇಳಿದ್ದಾರೆ ಅಂದರೆ ನಾವು ಆ ಗೋತ್ರವನ್ನು ಹೇಳಿಕೊಂಡು ಎಡವಟ್ಟು ಮಾಡಿದರೆ ಶ್ರಾದ್ದ ಕರ್ಮದ ಬಗ್ಗೆ ಅದು ಎಂತಹ ಅಪರಾಧ ಆಗಲಿಕ್ಕಿಲ್ಲ. ಈ ದೃಷ್ಟಿಯಿಂದ ಶ್ರಾದ್ದ ಅನ್ನುವುದು ಪಿತೃಕರ್ಮ, ಪಿತೃಋಣದ ಅಪಾಕರಣಕ್ಕೋಸ್ಕರ ವಿಹಿತವಾದ ಕರ್ಮ ಮಾತ್ರ ಅಲ್ಲ, ಅದು ನಿತ್ಯ ಕರ್ಮವಾಗಿದೆ. ಅಂದರೆ ಅವಶ್ಯ ಕರ್ತವ್ಯ ಕರ್ಮದಲ್ಲಿ ಸೇರಿದೆ. ಇದರ ಮೇಲೆ ಬರಬಹುದಾದ ಕೆಲವು ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದೆ ಹರಿವಂಶದಲ್ಲಿದೆ. ಇದನ್ನು ಯಾರು ಭೀಷ್ಮಾಚಾರ್ಯರು ಕೇಳ್ತಾರೆ. ಯಾರ ಹತ್ರ? ಶಂತನುವಿನ ಹತ್ರ. ಯಾವಾಗ ಪಿಂಡ ಪ್ರದಾನ ಮಾಡುವುದಕ್ಕೆ ಹೋದಾಗ ಕೈ ಎದ್ದು ಬಂತೋ ಅಂತಹ ತನ್ನ ತಂದೆಯಾದಂತಹ ಶಂತನುವಿನ ಹತ್ರ ಕೇಳ್ತಾರೆ, ಸ್ವಾಮಿ ಅಂದರೆ ಅಪ್ಪ ಅಂತ ಕರೆಯುವುದಕ್ಕೆ ಆಗ್ತಾ ಇಲ್ಲ ಈಗ, ಯಾಕಂದರೆ ಮೃತರಾಗಿದ್ದಾರೆ. ಆದ್ದರಿಂದ ಸ್ವಾಮಿ ನನಗೆ ಸ್ವಾಮಿನ್ ಅಂತ ಸಂಬೋಧನೆ ಮಾಡಿಕೊಂಡು ಹೇಳ್ತಾರೆ, ನನಗೆ ನಿಮ್ಮ ಕೈಯಲ್ಲಿ ಪಿಂಡ ಕೊಡಬೇಕು ಅಥವಾ ಈ ದರ್ಭೆಯಲ್ಲಿ ಪಿಂಡ ಇಡಬೇಕು ಅಂತ ಸಂಶಯವಾಯಿತು ಒಂದು ಕ್ಷಣ. ಆದರೆ ನೈಷ ಕಲ್ಪೇ ವಿಧಿರ್ದೃಷ್ಟ, ಕಲ್ಪಶಾಸ್ತ್ರದಲ್ಲಿ ಯಾವತ್ತೂ ಕೂಡ ತಂದೆ ತಿನ್ನುವುದಕ್ಕೆ ಪಿಂಡ ಅಲ್ಲ ಪಿಂಡ ಅಂತ ಹೇಳಲಿಲ್ಲ. ಅದರಿಂದ ಜೊತೆಗೆ ಬರ್ಹಿಷ್ಯನಲ್ಲೇ ಪಿಂಡವನ್ನು ದಾನ ಮಾಡಬೇಕು, ಬರ್ಹಿಷದ ಅನ್ನುವ ಪಿತೃಗಳು ಅದರಿಂದಲೇ ತೃಪ್ತರಾಗುವುದು ಅಂತ ಶಾಸ್ತ್ರದಲ್ಲಿ ಹೇಳಿರುವುದರಿಂದ ನಾನು ಶಾಸ್ತ್ರದ ಮೇಲಿನ ನಂಬಿಕೆಯಿಂದ ಅಲ್ಲಿಟ್ಟಿದ್ದೇನೆ. ಅದೇ ಸರಿ ಅಂತ ನೀವು ಬಂದು ನನ್ನ ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ದೀರಿ. ಹಾಗಾದರೆ ನಾನು ದರ್ಬೆಯಲ್ಲಿಟ್ಟ ಪಿಂಡದಿಂದ ನಿಮಗೆ ತೃಪ್ತಿಯಾಗುವುದು ಹೇಗೆ? ಇದನ್ನು ಹೇಳಬೇಕು. ಇದನ್ನು ಯಾರೋ ಬದುಕಿದವರ ಹತ್ರ ಕೇಳಿದರೆ ಹೇಳ್ತಾರಾ?
ಬದುಕಿದವರ ಹತ್ರ ನಾವು ಪಿಂಡ ಹಾಕಿದರೆ ನಿಮಗೆ ಹೇಗೆ ತೃಪ್ತಿ ಆಗ್ತದೆ ಅಂತ ಬದುಕಿದವರ ಹತ್ರ ಕೇಳಿದರೆ ಕಪಾಳಕ್ಕೆ ಹೊಡಿತಾರೆ. ಹಾಗಾದರೆ ನಾವು ಇಟ್ಟ ಪಿಂಡದಿಂದ ನಿಮಗೆ ತೃಪ್ತಿ ಹೇಗೆ ಅಂತ ಯಾರ ಹತ್ರ ಕೇಳಬೇಕು? ಸತ್ತು ಹೋದವರ ಹತ್ರವೇ ಕೇಳಬೇಕು. ಭೀಷ್ಮನಿಗೆ ಅಂತಹ ಒಂದು ವಿಪುಲ ಅವಕಾಶ ಪ್ರಾಪ್ತಿಯಾಗಿದೆ. ಯಾಕಂದರೆ ಸತ್ತ ಯಾರನ್ನು ಕುರಿತು ಈತ ಪಿಂಡ ಪ್ರದಾನ ಮಾಡ್ತಾ ಇದ್ದಾನೋ ಅಂತಹ ತಂದೆಯೇ ಸಾಕ್ಷಾತ್ತಾಗಿ ಕಾಮರೂಪಿಯಾಗಿ ಮತ್ತೆ ಅದೇ ರೂಪವನ್ನು ಹೊತ್ತು ಈತನ ಮುಂದೆ ನಿಂತಿದ್ದಾನೆ. ಆದ್ದರಿಂದ ಆತನಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಪಡೆದು ಸಂಶಯವನ್ನು ಪರಿಹರಿಸಿಕೊಳ್ಳುವ ಒಂದು ವಿಶಿಷ್ಟ ಅವಕಾಶ ಆ ಭೀಷ್ಮಾಚಾರ್ಯರಿಗೆ ಬಂದಿತ್ತು. ಭೀಷ್ಮ ಪ್ರಶ್ನಿಸಿದ. ಅದಕ್ಕೆ ಶಂತನು ಹೇಳಿದ, ನಾನು ಇದನ್ನು ವಿಸ್ತರಿಸಿ ಹೇಳುವಷ್ಟು ನಿನಗೆ ಹೇಳುವಷ್ಟು ಬುದ್ಧಿವಂತನಲ್ಲ, ಆದರೂ ಸಂಕ್ಷೇಪ ಹೇಳ್ತೇನೆ. ಏನಂದರೆ, ನೀನು ಮಾಡಿದ ಕರ್ಮ ಅದು ದೇವರಿಗೆ ಮುಟ್ತದೆ ಅಂತ ತಿಳ್ಕೊ. ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ಹೇಳುವ ಭಗವಂತನ 3 ರೂಪಗಳು ಇದರಿಂದ ಅನುಗ್ರಹೋನ್ಮುಖರಾಗ್ತಾರೆ ಅಂತ ತಿಳ್ಕೊ. ಇದು ದೇವಕರ್ಮ. ಪಿತೃಕರ್ಮ ಅಂದರೆ ಅದು ದೇವರ ಪೂಜೆ, ಭಗವಂತನ ಪೂಜೆ ಅಂತ ತಿಳ್ಕೊ. ಈ ಭಗವಂತನ ಪೂಜೆಯಾದ್ದರಿಂದ ಅದರಿಂದ ತೃಪ್ತರಾಗಿ ವಸು, ರುದ್ರ, ಆದಿತ್ಯ ಅಂತ 3 ದೇವತೆಗಳು ತೃಪ್ತರಾಗ್ತಾರೆ, 3 ಗಣದ ದೇವತೆಗಳು ತೃಪ್ತರಾಗ್ತಾರೆ. ಇದರ ಮಧ್ಯದಲ್ಲಿ ಪಿಂಡ ಪ್ರದಾನ ಅನ್ನುವ ವಿಧಾನವು ಅದರಲ್ಲಿ ನಡೆದ ಕಾರಣದಿಂದ ಚಂದ್ರನಲ್ಲಿ ಹೋಗಿ ಆ ಪಿಂಡ ಪ್ರದಾನದ ಪುಣ್ಯ ಅನ್ನೋದು ಸೇರಿಕೊಳ್ತದೆ. ಚಂದ್ರನಿಗೆ ಸೇರಿ ಪಿತೃನ್ ಆಪ್ಯಾಯಂತಿ. ಆ ಸೋಮ ಏನು ಮಾಡ್ತಾನೆ ಅಂತ ಹೇಳಿದರೆ ಪಿತೃಗಳನ್ನು ಆಪ್ಯಾಯನ ಮಾಡ್ತಾನೆ. ಸೋಮನಲ್ಲಿರುವ ಊರ್ಧ್ವಗಾಮಿಯಾದ ಕಿರಣಗಳ ಮೂಲಕ ಪಿತೃಗಳೆಲ್ಲ ತೃಪ್ತರಾಗ್ತಾರೆ. ಆ ಪಿತೃಗಳು ನಮಗೆಲ್ಲರಿಗೂ ಕೂಡ ತೃಪ್ತಿಯನ್ನು ಕೊಡ್ತಾರೆ. ಇಷ್ಟು ಹೇಳ್ತೇನೆ. ಇಷ್ಟು ಸಂಕ್ಷೇಪವಾಗಿ ಸೂತ್ರಪ್ರಾಯವಾಗಿ ಶಂತನು ರಾಜ ಹೇಳಿದ ಮೇಲೆ ಹೇಳ್ತಾನೆ, ಭೀಷ್ಮನ ಕಣ್ಣಲ್ಲಿ ಅರಳಿಬಿಟ್ಟಿದೆ. ಅದು ಹೇಗೆ ಚಂದ್ರನಿಗೆ ಸೇರುವುದು? ಚಂದ್ರನಿಗೆ ಸೇರಿದ ಮೇಲೆ ಅದು ಪಿತೃಗಳಿಗೆ ಸೇರುವುದು ಅಂದರೆ ಅದರಲ್ಲಿ ನೀವು ಸೇರುವುದಿಲ್ವಾ? ಆ ಪಿತೃಗಳು ನಿಮಗೆ ತೃಪ್ತಿ ಕೊಡ್ತಾರೆ ಅಂದರೆ ಹಾಗಾದರೆ ನೀವೇನು ಪಿತೃಗಳಲ್ವ ನೀವು? ಆ ಪಿತೃ ಅಂದರೆ ಯಾರು, ನೀವು ಅಂದರೆ ಯಾರು ಅಂತ ಇತ್ಯಾದಿ ಸಂಶಯಗಳು ಭೀಷ್ಮನ ತಲೆಯಲ್ಲಿ ಹುಟ್ಟಿದ್ದಾವೆ. ಅದನ್ನು ಕೇಳಬೇಕು ಅಂತ ಕಣ್ಣಿನಲ್ಲೇ ಕೇಳ್ತಾ ಇದ್ದಾನೆ. ಏನು ಮುಂದೆ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಅದನ್ನು ನೋಡಿದಂತಹ ಶಂತನು ಹೇಳಿದ, ಇದಕ್ಕಿಂತ ಹೆಚ್ಚು ನಾನು ಹೇಳುವುದಿಲ್ಲ. ನಾಳೆಯ ದಿವಸ ನಿನ್ನಲ್ಲಿಗೆ ಮಾರ್ಕಂಡೇಯರು ಬರ್ತಾ ಇದ್ದಾರೆ. ಮಾರ್ಕಂಡೇಯ ಮಹರ್ಷಿಗಳು ಬಂದಾಗ ಅವರ ಹತ್ರ ಈ ಪ್ರಶ್ನೆಗಳನ್ನೆಲ್ಲ ಕೇಳು. ಅವರು ದೀರ್ಘಾಯುಷಿಗಳು, ಎಲ್ಲರೂ ಸತ್ತದ್ದನ್ನು ನೋಡಿದವರು, ಸತ್ತ ಮೇಲೆ ಶ್ರಾದ್ದ ಹಾಕಿದ್ದನ್ನು ನೋಡಿದ್ದಾರೆ. ಶ್ರಾದ್ದ ದಿವಸ ಕಾಗೆಗಳಿಗೂ ಕೂಡ ಬಲಿಯನ್ನು ಕೊಟ್ಟ ಕಾಕಬಲಿ ಇತ್ಯಾದಿ ವಿಧಾನಗಳನ್ನು ಗಮನಿಸಿದ್ದಾರೆ. ಶಾರೀರ ಷಟ್ಕ ಅಂತ ಹೇಳಿಕೊಂಡು ಶ್ರಾದ್ದದ ಹೊತ್ತಿಗೆ ತಮ್ಮ ಶರೀರದ ಶುದ್ಧಿಯನ್ನು ಮಾಡಿರತಕ್ಕಂತಹ ವ್ಯಕ್ತಿಗಳು ಯಾವ ಅನುಸಂಧಾನದಿಂದ ಮಾಡಿದ್ದಾರೆ ಅನ್ನುವುದನ್ನೂ ಗಮನಿಸಿದ್ದಾರೆ. ಆದ್ದರಿಂದ ಅಂತಹ ಮಾರ್ಕಂಡೇಯರು ಚಿರಜೀವಿಗಳು. ಅವರು ಬಂದಾಗ ಅವರಲ್ಲಿ ಕೇಳು. ಅವರು ನಿನ್ನ ಸಂಶಯಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಪಿತೃಗಳು ಅಂದರೆ ಯಾರು, ನಾವು ಪಿತೃಗಳು ಹೇಗಾಗ್ತೇವೆ, ಇದನ್ನೆಲ್ಲ ಅವರು ವಿವರಣೆ ಕೊಡ್ತಾರೆ. ಹೀಗೆ ಕ್ರಾಂತದರ್ಶಿಯಾದಂತಹ ಶಂತನು ನಾಳೆಯ ದಿವಸ ಮಾರ್ಕಂಡೇಯರಿಂದ ನೀನು ಇದಕ್ಕೆಲ್ಲ ಪರಿಹಾರ ಪಡಿಬಹುದು ಅಂತ ಹೇಳಿದಂತಹ ಸಂದರ್ಭ, ಅದಕ್ಕೆ ಅನುಗುಣವಾಗಿ ಘಟನೆ ನಡೆಯಿತು. ಮರುದಿವಸ ಮಾರ್ಕಂಡೇಯರು ಆಗಮಿಸಿದ ಮಾರ್ಕಂಡೇಯರಲ್ಲಿ ಯಾವುದೋ ವಿಷಯಗಳನ್ನೆಲ್ಲ ಮಾತಾಡಿದ್ದಾರೆ ಭೀಷ್ಮಾಚಾರ್ಯರು. ಧರ್ಮದ ಬಗ್ಗೆ ಜಿಜ್ಞಾಸೆ ನಡೀತದೆ. ಧರ್ಮದ ಬಗ್ಗೆ ಜಿಜ್ಞಾಸೆ ಮಾರ್ಕಂಡೇಯರಲ್ಲಿ ನಡೆಸುವುದರಲ್ಲಿ ಒಂದು ಹಿನ್ನೆಲೆ ಇದೆ. ಮಾರ್ಕಂಡೇಯರು ದೀರ್ಘಾಯುಷ್ಮಂತರು, ದೊಡ್ಡ ಜ್ಞಾನಿಗಳು. ಅದರ ಜೊತೆಗೆ ಭೀಷ್ಮಾಚಾರ್ಯರು ಏನು ಕಡಿಮೆ ಅಲ್ಲ. ಯಾಕಂದರೆ ನಾವೆಲ್ಲ ಓದಿದರೆ ಎಷ್ಟು ವರ್ಷ ಓದಿಯೆವು? ಕಾಲೇಜು ತನಕ ಓದ್ಬೋದು. ಕಾಲೇಜ್ ಅಂದರೆ 25 ವರ್ಷ, ಏಜ್ ಅಂದರೆ 100 ವರ್ಷ, ಕಾಲೇಜ್ ಅಂದರೆ 25 ವರ್ಷ ಅಂತಲ್ವ ಅರ್ಥ. ಅದನ್ನು ಏನಿದ್ರೂ 25 ವರ್ಷಕ್ಕಿಂತ ಹೆಚ್ಚು ಮನುಷ್ಯ ಓದುವುದು ಕಷ್ಟ ಇದೆ. ಆದರೆ ಭೀಷ್ಮಾಚಾರ್ಯರು ಓದಿದ ವರ್ಷಗಳೆಷ್ಟು? ತಮ್ಮ ಜೀವನದಲ್ಲಿ 525 ವರ್ಷ ಗುರುಕುಲವಾಸ ಮಾಡಿದವರು ಇವರು. ಅದರಲ್ಲೂ ಮೊದಲ 100 ವರ್ಷ ಬೃಹಸ್ಪತ್ಯಾಚಾರ್ಯರಲ್ಲಿ, ಮತ್ತೆ 300 ವರ್ಷ ಪರಶುರಾಮಾಚಾರ್ಯರು. ಎಂಥವರು ಗುರುಗಳು, ಎಂಥವರು ಇವರೆಲ್ಲ. ಪರಶುರಾಮಾಚಾರ್ಯರಲ್ಲಿ ಓದಿದ ಮೇಲೆ ಮತ್ತೆ 25 ವರ್ಷ ಇನ್ನೊಮ್ಮೆ ಬೃಹಸ್ಪತ್ಯಾಚಾರ್ಯರಲ್ಲಿ, ಅವರಲ್ಲಿ ಓದಿದ ಬೇರೆ, ಇವರಲ್ಲಿ ಓದಿದ ಬೇರೆ. ಮತ್ತೆ ಹೋಗಿ ತತ್ವಜ್ಞಾನವನ್ನು ಪಡೆಯುವುದಕ್ಕೆ ಭಾರ್ಗವನಲ್ಲಿ ಅಂದರೆ ಪರಶುರಾಮಾಚಾರ್ಯರಲ್ಲಿ 525 ವರ್ಷಗಳ ತನಕ ಓದಿದ್ದಾರೆ. ಅಂದರೆ ಅದೆಷ್ಟು? ನಾವು ಜನ್ಮಾಂತರದಲ್ಲಿ ಓದಿದ್ದು ಹಿಂದಿನ ಜನ್ಮದ್ದು ನೆನಪಿಲ್ಲದೆ ಇರುವ ಹಾಗೆ ಓದಿರ್ತೇವೆ. ಇದು ಒಂದೇ ಜನ್ಮದಲ್ಲಿ ನೋಡಿ. ಪ್ರಾರಂಭದಲ್ಲಿ 1 ವರ್ಷ ಓದುವುದೇನಿದೆ ತುಂಬ ಕಷ್ಟ. ಆಮೇಲೆ 2 ವರ್ಷ 5 ವರ್ಷ ಓದುವುದೇನಿದೆ ಅದು ಸ್ವಲ್ಪ ಸುಲಭ. 5 ವರ್ಷ ಓದಿದ ವ್ಯಕ್ತಿ ಆಮೇಲೆ 1 ವರ್ಷ ಓದಿದರೆ ಅದು ಮೊದಲನೇ ವರ್ಷ ಓದಿದ್ದನ್ನು ಆತ ಎಷ್ಟು ವರ್ಷದಲ್ಲಿ ಓದಿದ್ದಾನೋ ಅದನ್ನು ಕೇವಲ 4 ದಿವಸಗಳಲ್ಲಿ ಓದಿಬಿಡ್ತಾನೆ. ಯಾಕಂದರೆ 5 ವರ್ಷ ಓದಿದಂತಹ ಏನು ಫೌಂಡೇಶನ್ ಇದೆ ಅಲ್ವಾ, ಅಡಿಪಂಚಾಂಗ ಉಂಟಲ್ಲ, ಅದರ ಬಲದಿಂದ ಮುಂದೆ ಕಡಿಮೆ ಕಾಲದಲ್ಲಿ ಹೆಚ್ಚು ಓದುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಒಬ್ಬ 100 ವರ್ಷ ಅಧ್ಯಯನ ಮಾಡಿದ ಅಂದರೆ ಮತ್ತೆ 1 ವರ್ಷ ಅಧ್ಯಯನ ಮಾಡಿದರೆ ಅದು 200 ವರ್ಷ ಅಧ್ಯಯನ ಮಾಡಿದಷ್ಟು ಬಲ ಅದು.
ಇವರು 100 ವರ್ಷ ಓದಿದ್ದಲ್ಲ, 525 ವರ್ಷಗಳಷ್ಟು ದೀರ್ಘಕಾಲದ ತನಕ ತಾನು ಪರಶುರಾಮಾಚಾರ್ಯರಂತಹ ಸರ್ವಜ್ಞ ಸ್ವರೂಪಿಯಾದ ಭಗವಂತನಲ್ಲಿ ತಾವು ಅಧ್ಯಯನ ನಡೆಸಿರುವವರು ಭೀಷ್ಮಾಚಾರ್ಯರು. ಅಂದ ಮೇಲೆ ಮಾರ್ಕಂಡೇಯ ಮಹರ್ಷಿಗಳು ಸಪ್ತಕಲ್ಪಾಂತ ಜೀವನ ಇರತಕ್ಕಂಥವರು, ಅಷ್ಟೂ ಕಾಲವೂ ತಾವು ಅನುಸಂಧಾನ ಚಿಂತನೆಗಳಲ್ಲಿ ತೊಡಗಿದವರು. ಅವರು ಮತ್ತು ಭೀಷ್ಮರು ಸೇರಿದಾಗ ಅದೆಷ್ಟು ದೊಡ್ಡ ದೊಡ್ಡ ವಿಚಾರಧಾರೆಗಳು ನಡೆದಿರಲಿಕ್ಕಿಲ್ಲ. ಅಂತಹ ವಿಚಾರಧಾರೆಯಲ್ಲಿ ಒಂದು ತುಣುಕು ಅದು ಪಿತೃಕಲ್ಪ. ಅವರ ವಿಚಾರದಲ್ಲಿ ನಡೆದಿರತಕ್ಕಂಥ ಪಿತೃಗಳ ಬಗೆಗಿನ ಚಿಂತನೆಯೂ ಕೂಡ ನಡೆಯುತ್ತೆ. ಭೀಷ್ಮರ ಪ್ರಶ್ನೆ ಇತ್ತು, ಪಿತೃಗಳು ಅಂತ ಕರಿತೇವಲ್ವ, ಅದು ಯಾರು ಪಿತೃಗಳು, ಅವರ ಇತಿಹಾಸವನ್ನು ನಮಗೆ ಹೇಳು. ಆವಾಗ ಮಾರ್ಕಂಡೇಯರು ಹೇಳಿದರು, ಪಿತೃಗಳ ಬಗ್ಗೆ ಇತಿಹಾಸ ಹೇಳುತ್ತೇನೆ, ಇದನ್ನು ಅವಶ್ಯ ಕೇಳಬೇಕು. ಯಾಕಂದರೆ ಕೇಳುವುದರಿಂದ ನಮಗೆ ಆ ಕಥೆ ನೆನಪಿರುವುದರಿಂದ ಅಲ್ಲ, ಶ್ರವಣ ಅದನ್ನು ಕೇಳುವುದರಿಂದಲೇ ಪಿತೃಗಳ ಋಣ ಪರಿಹಾರ ಆಗ್ತದೆ. ನೋಡಿ ಎಷ್ಟು ಒಂದು ಅನುಕೂಲ ಇದೆ ನಮಗೆ. ಈ ಪಿತೃಗಳ ಕಥೆಯನ್ನು, ಪಿತೃಗಳ ಇತಿಹಾಸವನ್ನು ಕೇಳುವುದರಿಂದ ಪಿತೃಗಳ ಋಣ ಪರಿಹಾರ ಆಗುತ್ತೆ. ಅಂದರೆ ಒಂದು ಶ್ರಾದ್ದ ಮಾಡಿದ ಪುಣ್ಯ ಸಿಗ್ತದೆ ಅಂತ ಅರ್ಥ. ಅದು ನಾನೀಗ ಮಾಡ್ತಾ ಇರೋದು ಶ್ರಾದ್ದ ಅಂತ ಅರ್ಥ. ಇದು ಪಿತೃಗಳ ಬಗ್ಗೆ ನಾವೇನು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ, ಇದೂ ಕೂಡ ಪಿತೃಗಳ ಋಣವನ್ನು ಪರಿಹಾರ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಕೆಲಸವಿದೆ. ಆದ್ದರಿಂದ ಪಿತೃಗಳ ಕಥೆ ಹೇಳ್ತೇನೆ ಕೇಳು. ಇದರಲ್ಲಿ ಒಂದು 4-5 ಥರದ ಕಥೆ ಇದೆ. ನಾನೆಲ್ಲ ಒಟ್ಟು ಮಾಡಿ ಒಂದು ಅವಸರದಲ್ಲಿ ನಿಮ್ಮ ಮುಂದೆ ಇಡ್ತೇನೆ. ಸಾಮಾನ್ಯ ಸ್ಥಿತಿಯಲ್ಲಿ ನಾವು ಕೇಳಲೇಬೇಕಾದ ವಿಷಯವನ್ನಷ್ಟೇ ನಿಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನಿಸ್ತೇನೆ. ಒಟ್ಟು ಪಿತೃಗಳಲ್ಲಿ 2 ಗಣ ಇದೆ. ಪಿತೃಗಣ, ಇವರನ್ನು ಚಿರಪಿತೃಗಳು ಅಂತ ಕರೀತಾರೆ. 2 ಗಣ ಅಂದರೆ ಒಂದರಲ್ಲಿ 4 ಇದೆ, ಇನ್ನೊಂದರಲ್ಲಿ 3 ಇದೆ. 4 ಮತ್ತು 3 ಅಂದರೆ 7 ಗಣದ ಪಿತೃಗಳು. ಇವರನ್ನು ಸಪ್ತಗಣ ಪಿತರಹ ಅಂತ ಕರೀತಾರೆ. ಇದರಲ್ಲಿ 4, 3 ಅಂತ ಪ್ರಭೇದ ಯಾಕೆ ಅಂದರೆ ಅದರಲ್ಲಿ ಅಮೂರ್ತ ಪಿತೃಗಳು ಅಂತ 3 ಗಣ, ಸಮೂರ್ತ ಪಿತೃಗಳು ಅಂತ 4 ಗಣ. ಹೀಗೆ 3, 4, 4, 3 ಬೇಡ, 3, 4 ಅಂತ. ಅಮೂರ್ತ ಪಿತೃ ಅಂದ್ರೇನು, ಸಮೂರ್ತ ಪಿತೃ ಅಂದ್ರೇನು? ಮೂರ್ತ ಅಂದರೆ ಶರೀರ ಉಳ್ಳದ್ದು ಅಂತ ಅರ್ಥ. ಸಮೂರ್ತ ಅಂದರೆ ಶರೀರ ಸಹಿತವಾದ ಪಿತೃಗಳು, ಅವರಿಗೆ ಶರೀರ ಉಂಟು ಅಂತ ಅರ್ಥ. ಅಮೂರ್ತ ಪಿತೃಗಣ ಅಂದರೆ ಅವರಿಗೆ ಶರೀರ ಇಲ್ಲ ಅಂತ ಅರ್ಥ. ಅಲ್ಲ, ಶರೀರ ಇಲ್ಲದೆ ಒಂದು ಪಿತೃ ಅಂತ ಇರುವುದಕ್ಕೆ ಸಾಧ್ಯವೋ? ಶರೀರ ಇಲ್ಲ ಅಂದರೆ ಧರ್ಮಮೂರ್ತಿ ಧರಾಹಿತೆ ಅಂತ ಹರಿವಂಶ ಹೇಳ್ತದೆ. ಅವರಿಗೆ ಶರೀರ ಇದೆ, ಆದರೆ ಕಣ್ಣಿಗೆ ಕಾಣಿಸುವ ಶರೀರ ಇಲ್ಲ. ಮತ್ತು ಯಾವುದು? ಪುಣ್ಯವೇ ಅವರ ಶರೀರ. ಅತ್ಯಂತ ಅಣುವಾದ ಶರೀರದಲ್ಲಿ, ಪುಣ್ಯವೆಂಬ ಶರೀರದಲ್ಲಿ ಅವರು ಜೀವಿಸ್ತಾರೆ. ಅವರಿಗೆ ಅಮೂರ್ತ ಪಿತೃಗಳು ಅಂತ ಕರೀತಾರೆ. ಹಾಗಾದರೆ ಸಮೂರ್ತ ಪಿತೃಗಳಿಗೆ ಒಂದು ಶರೀರ ಇದೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸುವ ಶರೀರ ಅಲ್ಲ. ಅದು ಅತ್ಯಂತ ಸೂಕ್ಷ್ಮವಾದ ಶರೀರ. ಈ ಶ್ರಾದ್ದ ಕರ್ಮದಲ್ಲಿ ಮೊದಲು ಎಲ್ಲರೂ ಹೇಳಿಕೊಳ್ಳುವ ಶ್ಲೋಕ ಏನು? ಅಮೂರ್ತಾನಾಂ ಸಮೂರ್ತಾನಾಂ ಪಿತೃಣಾಂ ದೀಪ್ತ ತೇಜಸಾಂ. ಎಂತಹ ಪಿತೃಗಳು? ಅಮೂರ್ತ ಪಿತೃಗಳು ಮತ್ತು ಸಮೂರ್ತ ಪಿತೃಗಳು. ಅವರು ದೀಪ್ತ ತೇಜಸ್ಕರು. ಅವರ ತೇಜಸ್ಸಿನಿಂದ ನಮಗೆ ಅರ್ಥವಾಗತಕ್ಕಂಥವರು. ನಮಸ್ಯಾಮಿ ಸದಾ ತೇಷಾಂ ಧ್ಯಾಯಿನಾಂ ಯೋಗ ಚಕ್ಷುಷಾಂ. ಅವರು ಯಾವತ್ತೂ ಕೂಡ ಭಗವಂತನ ಧ್ಯಾನದಲ್ಲಿ ನಿರತರಾಗಿರತಕ್ಕಂಥವರು. ಅವರು ಯೋಗ ಚಕ್ಷುಸ್ಸು ಉಳ್ಳವರು. ನಮ್ಮ ಹಾಗೆ ಕಾಣುವ ಈ ಕಣ್ಣು ಚರ್ಮದ ಕಣ್ಣಲ್ಲ. ಅವರು ಅಡಿಯಲ್ಲಿದ್ದದ್ದು ಎಲ್ಲಿ ನಿಧಿ ಪ್ರಕ್ಷೇಪ ಇದೆ ಅದನ್ನು ನಿಧಿ ನಿಕ್ಷೇಪಗಳನ್ನು ತಿಳಿಯಬಲ್ಲರು. ಯೋಗ ಚಕ್ಷುಗಳು ಯಾವ ತಡೆ ಇದ್ದರೂ ಆ ಕಡೆ ಇದ್ದದ್ದನ್ನು ತಿಳಿಯಬಲ್ಲಂತಹ ಶಕ್ತಿಯುಳ್ಳವರು ಪಿತೃಗಳು. ಆದ್ದರಿಂದ ಅವರು ಸರ್ವಸಾಕ್ಷಿಯಾಗಿರ್ತಾರೆ. ನಾವು ಮಾಡುವ ಮನೆಯಲ್ಲಿ ಮಾಡುವ ಎಡವಟ್ಟು, ಮಕ್ಕಳನ್ನು ಸರಿಯಾಗಿ ಬೆಳೆಸದೇ ಇರತಕ್ಕಂತಹ ದೌರ್ಭಾಗ್ಯ, ಇವೆಲ್ಲವನ್ನೂ ಪಿತೃಗಳು ನಿರಂತರ ಕಾಣ್ತಾ ಇರ್ತಾರೆ. ಅವರು ಕಾಣುವುದರಿಂದಾಗಿ ನಮಗೆ ಅನಿಷ್ಟ ಉಂಟಾಗ್ತದೆ. ಆದ್ದರಿಂದ ಪಿತೃಶಾಪವಾಗದೇ ಇರುವ ಹಾಗೆ ನಮ್ಮ ಬದುಕು ಇರಬೇಕು. ಈ ದೃಷ್ಟಿಯಿಂದ ಅವರನ್ನು ದಿವ್ಯ ಚಕ್ಷುಸ್ಸುಗಳು ಅಂತ ಕರೀತಾರೆ. ಇಂತಹ ಪಿತೃಗಳ ಬಗ್ಗೆ ಹೇಳ್ತೇನೆ ಕೇಳು ಅಂತ ಪಿತೃಗಳ ಕಥೆಯನ್ನು ಶುರು ಮಾಡ್ತಾನೆ. ಅದರಲ್ಲಿ ವೈರಾಜ, ಅಗ್ನಿಶ್ವಾತ್ತ ಮತ್ತು ಬರ್ಹಿಷದ ಅನ್ನುವ 3 ಪಿತೃಗಳ ಗಣ ಇದೆ. ಒಂದು ವೈರಾಜ ಅನ್ನುವ ಪಿತೃಗಣ, ಅಗ್ನಿಶ್ವಾತ್ತ ಅನ್ನುವ ಪಿತೃಗಣ, ಜೊತೆಗೆ ಬರ್ಹಿಷದ ಅನ್ನುವ ಒಂದು ಪಿತೃಗಣ. ಇದೆಲ್ಲ ವೇದದಲ್ಲಿ ಬಂದಿರುವ ಪಿತೃಗಳ ಹೆಸರು. ಬರ್ಹಿಷದೋ ಯೇ ಸ್ವದಯ ವೇದದಲ್ಲಿ ಬರುತ್ತೆ. ಬರ್ಹಿಷದ ಅಂತ ಪಿತೃಗಳ ಹೆಸರು ಬರುತ್ತೆ. ಅಗ್ನಿಶ್ವಾತ್ತ ಅಂತ ವೇದದಲ್ಲೇ ಬರತಕ್ಕಂತಹ ಪಿತೃಗಳ ಹೆಸರುಗಳು ಇವುಗಳು. ಆ ಶಬ್ದಕ್ಕೂ ಅರ್ಥ ಇದೆ ಅಲ್ವಾ? ಬರ್ಹಿಷದ ಅಂದ್ರೇನು? ಬರ್ಹಿಸ್ಸಿನಲ್ಲಿ ಸದನ ಮಾಡಿಕೊಂಡವರು, ಅಂದರೆ ಬರ್ಹಿಸ್ಸಿನಲ್ಲಿ ಕುಳಿತು ಮಾಡಿದ ಪೂಜೆಯನ್ನು ಸ್ವೀಕರಿಸುವವರು ಅಂತ ಅರ್ಥ. ಬರ್ಹಿಸ್ಸು ಅಂತ ಹೇಳಿದರೆ ಹರಡಿದಂತಹ ದರ್ಬೆಯಲ್ಲಿ ಕುಳಿತು ಪೂಜೆಯನ್ನು ಸ್ವೀಕಾರ ಮಾಡುವ ಪಿತೃಗಳನ್ನು ಬರ್ಹಿಷದರು ಅಂತ ಕರೀತಾರೆ. ಇನ್ನು ಅಗ್ನಿಶ್ವಾತ್ತರು ಅಂದರೆ ಶ್ರಾದ್ದದಲ್ಲಿ ಅಗ್ನಿಯಲ್ಲೂ ಒಂದು ಕರ್ಮಾನುಷ್ಠಾನ ಇದೆ. ಅದನ್ನು ಅಗ್ನವೂ ಕರಣ ಅಂತ ಕರೀತಾರೆ, ಅಥವಾ ಪಾಣಿಹೋಮ ಅಂತ ಕರೀತಾರೆ.
ಈ ಅಗ್ನಿಯಲ್ಲಿ ಕೊಟ್ಟಂತಹ ಆಹುತಿಯನ್ನು ಸ್ವೀಕರಿಸ್ತಕ್ಕಂತಹ ಪಿತೃಗಳನ್ನೆಲ್ಲ ಅಗ್ನಿಶ್ವಾತ್ತ ಪಿತೃಗಣ ಅಂತ ಕರೀತಾರೆ. ಅಗ್ನಿಶ್ವಾತ್ತಾಹ ವೇದದಲ್ಲಿ ಆಹಂ ಪಿತೃನ್. ಒಂದು ಹೊಸ ಮನೆಯನ್ನು ನಿರ್ಮಾಣ ಮಾಡಿದ ಮೇಲೆ ಅಲ್ಲಿದ್ದಂತಹ ವಾಸ್ತುವಿನ ಶುದ್ಧಿಗೋಸ್ಕರ ವಾಸ್ತುಶಾಂತಿ ಅಂತ ಒಂದು ವಿಧಾನವನ್ನು ಮಾಡ್ತಾರಲ್ಲ, ಆ ವಾಸ್ತುಶಾಂತಿ ಅನ್ನುವ ವಿಧಾನದಲ್ಲಿ ಆಹುತಿಗಳನ್ನು ಕೊಡಲಿಕ್ಕಿದೆ. ಅದರಲ್ಲಿ ಪಿತೃಗಳಿಗೂ ಕೂಡ ಒಂದು ಆಹುತಿ ಕೊಡಲಿಕ್ಕಿದೆ. ಆಹಂ ಪಿತೃನ್ ಅನ್ನುವ ಒಂದು ಮಂತ್ರದಿಂದ ಪಿತೃಗಳಿಗೆ ಆಹುತಿ ಕೊಡಲಿಕ್ಕಿದೆ. ನಮಗೆ ಸಾಮಾನ್ಯ ನೋಡಿ, ನೂತನ ಗೃಹ ಪ್ರವೇಶ ಮಾಡ್ತೇವೆ. ಗೃಹ ಪ್ರವೇಶಕ್ಕಿಂತ ಹಿಂದಿನ ದಿವಸವೋ ಅಥವಾ ಗೃಹ ಪ್ರವೇಶದ ದಿವಸವೋ ನಾವು ವಾಸ್ತುಶಾಂತಿಯನ್ನು ಮಾಡ್ತೇವೆ. ಆ ವಾಸ್ತುಶಾಂತಿಯಲ್ಲಿ ಪಿತೃಗಳಿಗೆ ಒಂದು ಆಹುತಿ ಇದೆ. ವಾಸ್ತು ದೇವತೆಗಳಲ್ಲಿ ಪಿತೃಗಳು ಕೂಡ ಒಂದು ದೇವತೆಗಳು. ಅಂದರೆ ಪಿತೃ ಅಂದರೆ ದೂರ ಇಡುವ ದೇವತೆ ಅಲ್ಲ ಅಂತ ಹೇಳುವುದಕ್ಕೆ ನಾನು ಹೇಳ್ತಾ ಇರೋದು. ನೂತನ ಗೃಹ ಪ್ರವೇಶದಲ್ಲೂ ಆ ಪಿತೃಗಳಿಗೆ ಒಂದು ಆಹುತಿ ಇದೆ ಅಂತ ಹೇಳಿದರೆ ಅವರು ಎಲ್ಲ ಕರ್ಮದಲ್ಲೂ ಇರತಕ್ಕಂಥವ್ರು. ಪಿತೃಕರ್ಮ ಇಲ್ಲದೆ ಯಾವ ಕೆಲಸವೂ ನಡೆಯುವುದಿಲ್ಲ. ಮದುವೆ ನಡಿಬೇಕಾದರೂ ಮೊದಲು ಶ್ರಾದ್ದ ಮಾಡಬೇಕು, ಉಪನಯನ ಮಾಡಬೇಕಾದರೂ ಮೊದಲು ಶ್ರಾದ್ದ ಮಾಡಬೇಕು, ಚೌಲ ಮಾಡಬೇಕಾದ್ರೆ ಮೊದಲು ಶ್ರಾದ್ದ ಮಾಡಬೇಕು. ಆದರೆ ನಮಗೆ ಶ್ರಾದ್ದ ಅಂತ ಹೇಳಲಿಕ್ಕೆ ಹೆದರಿಕೆ, ಅದಕ್ಕೆ ಸಮಾರಾಧನೆ ಅಂತ ಕರೆಯೋದು. ನಾಂದಿ ಸಮಾರಾಧನೆ ಅಂತ. ನಿಜವಾಗಿ ಏನದು? ನಾಂದಿ ಶ್ರಾದ್ದ. ಅಂದರೆ ವಿವಾಹಕ್ಕಿಂತ ಮೊದಲು ಒಂದು ಶ್ರಾದ್ದ ಮಾಡಲಿಕ್ಕೆ ಉಂಟು, ಅದಕ್ಕೆ ನಾಂದಿ ಶ್ರಾದ್ದ ಅಂತ ಹೆಸರು. ಆದರೆ ವಿವಾಹದ ಮಧ್ಯದಲ್ಲಿ ಶ್ರಾದ್ದ ಅಂತ ಹೇಳಿದರೆ ಎಡವಟ್ಟಾಗ್ತದಲ್ವ ಅಂತೇಳಿ ಇವರು ನಾಂದಿ ಶ್ರಾದ್ದ ಅನ್ನೋಲ್ಲ. ನಮ್ಮ ಮನೆಯಲ್ಲಿ ಇವತ್ತು ನಾಂದಿ ಇದೆ ಅಂತ ಹೇಳೋದು, ಆ ಶ್ರಾದ್ದ ಶಬ್ದ ಬಿಟ್ಬಿಡೋದು. ಇಲ್ಲ, ನಮ್ಮಲ್ಲಿ ನಾಂದಿ ಸಮಾರಾಧನೆ ಮಾಡುವುದು ಅಂತ. ಇನ್ನೂ ಕೆಲವರು ಭಾರಿ ಬುದ್ಧಿವಂತರು, ಅವರೇನದೆ ನಮ್ಮ ಮನೆಯಲ್ಲಿ ದೇವತಾ ಸಮಾರಾಧನೆ ಇದೆ ಅಂತ ದೇವರ ಸಮಾರಾಧನೆ ಅಂತ ಮಾಡಿಟ್ಟು ನಾಂದಿ ಶ್ರಾದ್ದದ ಪ್ರಕ್ರಿಯೆಯನ್ನು ಹೋಗಿ ದೇವರ ಸಮಾರಾಧನೆ ಅಂತ ಮಾಡಿ ಹಾಕಿದ್ದಾರೆ. ಮಾಡುವುದು ನಾಂದಿ ಶ್ರಾದ್ದವನ್ನೇ. ಹೀಗಾಗಿ ನಾಂದಿ ಶ್ರಾದ್ದದ ದಿವಸ ದೇವರಿಗೂ ಕುಲದೇವರನ್ನು ಕೂಡ ಪ್ರತಿಷ್ಠೆ ಮಾಡಲಿಕ್ಕಿದೆ. ಮಾತೃಕಾ ಸಮಾರಾಧನೆ ಅಂತ ಮಾಡಿ ಅದರಲ್ಲಿ ಕುಲದೇವತಾ ಪ್ರತಿಷ್ಠೆ ಮಾಡಲಿಕ್ಕಿದೆ. ಕುಲದೇವತಾ ಪ್ರತಿಷ್ಠೆ ಅನ್ನೋದು ಒಂದು ಭಾಗ, ನಾಂದಿ ಶ್ರಾದ್ದ ಅನ್ನೋದು ಮತ್ತೊಂದು ಪ್ರಧಾನವಾದ ಭಾಗ. ಅದನ್ನು ಹೇಳಲಿಕ್ಕೆ ಹೆದರಿಕೆ ಮನುಷ್ಯನಿಗೆ, ಕೆಲವು ಶಬ್ದಗಳೇ ಹೆದರಿಕೆ. ಈ ರಾಮಾಯಣದ ಬಗ್ಗೆ ಭೋಜರಾಜ ಹೇಳುವಾಗ ಒಂದು ಮಾತು ಹೇಳ್ತಾನೆ. ರಾಮಾಯಣದಲ್ಲಿ ಶ್ರೀರಾಮನೊಬ್ಬನೇ ಕಾಡಿಗೆ ಹೋಗುವುದು ಅಂತ ತೀರ್ಮಾನ ಆದರೆ ಲಕ್ಷ್ಮಣ ಬಿಡುವುದಿಲ್ಲ. ನೀನು ಮುಂದೆ ಹೋಗುವಾಗ ಅಲ್ಲಿದ್ದ ಕಲ್ಲು ಮುಳ್ಳುಗಳನ್ನು ತೆಗೆಯುವುದಕ್ಕೆ ನಾನು ದಯವಿಟ್ಟು ಬರುವುದಕ್ಕೆ ಅನುಮತಿ ಕೊಡಬೇಕು ಅಂತ ಲಕ್ಷ್ಮಣ ಕೇಳ್ತಾನೆ. ರಾಮ ಒತ್ತಾಯಕ್ಕೆ ಕಟ್ಟು ಬಿದ್ದು ಅಸ್ತು ಅಂತ ಹೇಳ್ತಾರೆ. ಆಮೇಲೆ ಅರ್ಧಾಂಗಿನಿಯಾದಂತಹ ಸೀತಾಮಾತೆಯು ಬಿಡುವುದಿಲ್ಲ. ಚರ್ಚೆ ನಡೀತದೆ. ಕೊನೆಗೆ ರಾಮ ಒಂದು ರೀತಿಯಲ್ಲಿ ಸೋಲುವ ಹಾಗೆ ಸೀತೆಯೇ ಗೆದ್ದ ಹಾಗೆ ಆಯಿತು ಅಂತ ಅಸ್ತು ಅಂತ ಹೇಳಬೇಕಾದ ಪ್ರಸಂಗ ಬಂತು. ಕಾಡಿಗೆ ಹೊರಡುವಾಗ 3 ಜನ ಹೊರಟರು. 3 ಜನ ಹೊರಟವರು ಕಾಡಿಗೆ ಹೋಗಿ ತುಂಬ ಕಷ್ಟ. ಏನು, ಹೆಂಡತಿಯನ್ನು ಯಾರೋ ಅಪಹರಿಸಿಕೊಂಡು ಹೋದದ್ದು, ರಾಮ ಪಾಪ ಮರದ ಹತ್ರ ಹೋಗಿ ಸೀತೆಯನ್ನು ಕಂಡಿರೋ ಅಂತ ಕೇಳುವುದು, ಆಮೇಲೆ ಜಿಂಕೆಗಳ ಹತ್ರ ಹೋಗಿ ಜಿಂಕೆಗಳ ಕಣ್ಣು ನೋಡಿಕೊಂಡು ನಿಮ್ಮ ಕಣ್ಣಿನ ಹಾಗೇ ಕಣ್ಣಿದ್ದವಳು ನಿಮ್ಮ ಗೆಳತಿ, ಅವಳನ್ನು ಕಂಡಿರೋ ಅಂತ ಕೇಳುವುದು, ಅವುಗಳಿಗೆ ತಲೆ ಅಲುಗಾಡಿಸುವುದು, ಕಣ್ಣು ನೀರು ಹಾಕುವುದು. ರಾಮ ಎಂಥದ್ದೆಲ್ಲ ಘಟನೆಗಳಾಗಿ ಹೋದವು. ಈ ಎಲ್ಲ ರಾಮಾಯಣವನ್ನು ಕೇಳಿದ ವ್ಯಕ್ತಿಗಳು ಆಮೇಲೆ ಏನು ತೀರ್ಮಾನ ಮಾಡಿದರು ಅಂದರೆ, ಎಲ್ಲಿ ಹೊರಡುವಾಗಲೂ 3 ಜನ ಹೊರಡಬಾರ್ದು ಅಂತ ತೀರ್ಮಾನಿಸಿದರು. ಹೊರಡುವಾಗ ಅಕಸ್ಮಾತ್ 3 ಜನ ಹೊರಟಿತು ಅಂತಾದರೆ ಅವ ಕಾಡಿಗೆ ಹೋಗಿ ಎಡವಟ್ಟಾಗಿ ರಾಮಲಕ್ಷ್ಮಣ ಸೀತೆಯರಿಗೆ ಎಂತಹ ಪಾಡಾಯಿತೋ ಅಂತಹ ಪಾಡಾಗುವ ಸಾಧ್ಯತೆ ಇದೆ. ಅದನ್ನು 3 ಜನ ಹೋಗಬಾರ್ದು ಅಂತೇಳಿ ಅದಕ್ಕೆ ಇನ್ನೊಬ್ಬರು ಸೇರಿಸಿದರು. 3 ಜನ ಯಾಕೆ ಹೋಗಬಾರ್ದು ಅಂದರೆ ಶ್ರಾದ್ದದಲ್ಲಿ 3 ಪಿಂಡ ಇಡುವುದಲ್ವ, ಅದಕ್ಕೋಸ್ಕರ 3 ಜನ ಹೋಗಬಾರ್ದು ಅಂತ ಶುರು ಮಾಡಿ. ಈಗ ಶ್ರಾದ್ದ ಎಲ್ಲಿಯ ತನಕ ಪರಿಣಾಮ ಬೀರ್ತದೆ ಅಂತ, ನಮ್ಮಲ್ಲಿರುವ ಭಾವನೆಗಳು ಯಾವ ರೀತಿಯಲ್ಲಿ ಪರಿಣಾಮಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ನಾನು ತಿಳಿಸುವುದು. ಶ್ರಾದ್ದದಲ್ಲಿ ಕಾಗೆಗಳಿಗೆ ಒಂದು ಪಿಂಡವನ್ನು ಕೊಡ್ತೇವಲ್ವ, ಆದ್ದರಿಂದ ಕಾಗೆ ಅತ್ಯಂತ ಅನಿಷ್ಟ ಪಕ್ಷಿ. ಯಾಕೆಂದರೆ ಶ್ರಾದ್ದದ ಪಕ್ಷಿ ಅದು ಅಂತ. ನಿಜವಾಗಿ ಶ್ರಾದ್ದದ ಪಕ್ಷಿ ಆದ್ದರಿಂದ ಕಾಗೆಗೆ ಒಂದು ಮಹತ್ವ ಬರಬೇಕು. ಈ ಕಾಗೆ ಪ್ರಸಕ್ತ ಆದ್ದರಿಂದ ಈಗ ಹೇಳ್ತೇನೆ, ಯಾಕಂದರೆ ಮುಂದಿನ ಕಥೆಯಲ್ಲಿ ನಮ್ಮ ಕಾಗೆ ಬರುವುದಿಲ್ಲ. ಆದ್ದರಿಂದ ಇಲ್ಲೇ ಕಾಗೆಯ ಬಗ್ಗೆ ಮುಗಿಸಿಬಿಡುವ. ಸಂಸ್ಕೃತದಲ್ಲಿ ಕಾಗೆಗೆ ವಾಯಸ ಅಂತ ಹೆಸರು. ವಾಯಸ ಬಲಿ ಅಂತ ಕರೀತಾರೆ. ಶ್ರಾದ್ದದಲ್ಲಿ ಕೊನೆಗಿಡತಕ್ಕಂತಹ ಕಾಗೆಗೆ ಕೊಡುವ ಬಲಿಯನ್ನು ವಾಯಸ ಬಲಿ ಅಂತ ಕರೀತಾರೆ. ಯಾಕೆ ವಾಯಸ ಅಂತ ಹೆಸರು? ದಿವ್ಯಂ ಸುಪರ್ಣಂ ವಾಯಸಂ ಬೃಹಂತಾಮಪಾಂ ಗರ್ಭಂ ದರ್ಶತಮೋಷಾದೀನಾಂ ಅಂತ ಋಗ್ವೇದದಲ್ಲಿ ವಾಯಸ ಶಬ್ದ ಬರುತ್ತೆ. ಈ ಮಂತ್ರವನ್ನು ಹೇಳಿಕೊಂಡೇ ಇವತ್ತು ಕಾಕಬಲಿ ಕೊಡ್ತಕ್ಕಂಥದ್ದು. ಆ ಮಂತ್ರ ಅಲ್ಲಿಗೆ ವಿಹಿತವಾಗಿದೆ. ಇಲ್ಲಿ ವಾಯಸ ಅಂದರೆ ಏನು? ಸಿಕ್ಕಾಬಟ್ಟೆ ವಯಸ್ಸುಳ್ಳದ್ದು ಅಂತ ಅದಕ್ಕೆ ಅರ್ಥ. ವಾಯಸ ಅಂದರೆ ಭಾರೀ ವಯಸ್ಸುಳ್ಳದ್ದು, ಅಂದರೆ ಆ ದೀರ್ಘ ಆಯುಷ್ಯವುಳ್ಳದ್ದು ಅಂತ ಅರ್ಥ. ಸಂಸ್ಕೃತದಲ್ಲಿ ಚಿರಜೀವಿ ಅಂತ ಶಬ್ದ ಇದೆ ಅಲ್ವಾ? ನೀವೆಲ್ಲಾದರೂ ಕೋಶ ತೆಗಿರಿ, ವಾಚಸ್ಪತ್ಯ ಕೋಶವೋ ಶಬ್ದಾರ್ಥಕಲ್ಪದ್ರುಮವೋ ತೆಗೆದು ವಾಯಸ ಅಂತ ಹೊಡಿರಿ. ನಿಮ್ಮ ಆ್ಯಪಲ್ಲಿ ಬರುತ್ತೆ ಅದೆಲ್ಲ. ಆ್ಯಪಲ್ಲಿ ವಾಯಸ ಅಂತ ಹೊಡಿರಿ. ವಾಯಸ ಅನ್ನುವುದಕ್ಕೆ ಅರ್ಥ ಏನು ಅಂತ ನೋಡಿ. ಮೊದಲು ಕಾಗೆ ಅಲ್ಲ, ಯಾವುದು ಚಿರಜೀವಿ ಅಂತ ಹೊಡಿರಿ. ಚಿರಜೀವಿ ಏನು ಅರ್ಥ ಅಂತ ನೋಡಿ. ಅಲ್ಲಿ ಅಶ್ವತ್ಥಾಮಾದಿ ಸಪ್ತ ಚಿರಜೀವಿಗಳು ಅಂತ ಮೊದಲು ಅರ್ಥ ಇರ್ತದೆ. ಆಮೇಲೆ 100 ವರ್ಷ ಬದುಕುವವ ಅಂತ ಎರಡನೇ ಅರ್ಥ ಇರ್ತದೆ. ಚಿರಜೀವಿ ಭವ ನಾವೆಲ್ಲ ಹೇಳ್ತೇವಲ್ವ, ಎಲ್ಲ ಅಶ್ವತ್ಥಾಮ ಆಗ್ತಾರೆ, ಎಲ್ಲರೂ 100 ವರ್ಷ ಬದುಕ್ತಾರೆ.
ಆದ್ದರಿಂದ ಯಹ ಶತಂ ಜೀವತಿ ಸಹ ಚಿರಂ ಜೀವತಿ ಅಂತ ಈಗೊಂದು ಮಾತಿದೆ. ಅದರಿಂದ ಚಿರಜೀವಿ ಅಂದರೆ 100 ವರ್ಷ ಬದುಕುವವ ಅಂತ ಎರಡನೇ ಅರ್ಥ. ಮೂರನೇ ಅರ್ಥ ಚಿರಜೀವಿ ಅಂದರೆ ಮಗ ಅಂತ ಅರ್ಥ. ನಮ್ಮ ಚಿರಂಜೀವಿಯಾದಂತಹ ಶ್ರೀನಿವಾಸನು ಅಂತ ಬರೆಯುವುದಿಲ್ವ, ಅದನ್ನ ಪುತ್ರ ಅಂತ ಅಷ್ಟೇ ಅರ್ಥ ಚಿರಂಜೀವಿ. ನಾಲ್ಕನೇ ಅರ್ಥ ಕಾಗೆ ಅಂತ ಅರ್ಥ ಇದೆ. ಅದನ್ನ ಮಗನಿಗೆ ಚಿರಂಜೀವಿ ಅಂತ ಹೇಳಿದರೆ ಕಾಗೆ ಅಂತ ಅರ್ಥ ಮಾಡಲಿಕ್ಕೆ ಹೋಗಬಾರ್ದು. ಚಿರಜೀವಿ ಅನ್ನುವ ಶಬ್ದಕ್ಕೆ ಕಾಗೆ, ಕಾಕಹ ಅನ್ನೋ ಒಂದು ಅರ್ಥ ಅಲ್ಲಿದೆ. ಯಾಕೆ ಕಾಗೆಯನ್ನು ಚಿರಜೀವಿ ಅಂತ ಕರೆಯುವುದು? ಅದು ದೀರ್ಘ ವಯಸ್ಸುಳ್ಳಂತಹ ಒಂದು ಪಕ್ಷಿ. ದೀರ್ಘ ವಯಸ್ಸು ಅಂದರೆ ಹೇಗೆ? ಕಾಗೆ ಆಯುಷ್ಯ ತೀರಿ ಸಾಯುವುದಿಲ್ಲ ಅಂತ ಸ್ವಲ್ಪ ವಿಜ್ಞಾನಿಗಳೆಲ್ಲ ವಿಚಾರ ಮಾಡಿದರೆ ಸ್ವಲ್ಪ ಬೇರೆ ಥರ ಹೇಳ್ತಾರೆ. ನಾನು ಸ್ವಲ್ಪ ವಿಮರ್ಶೆ ಮಾಡಿ ಸ್ವಲ್ಪ ಬೇರೆ ಥರ ಹೇಳಿದವರಿದ್ದಾರೆ ವಿಜ್ಞಾನಿಗಳು. ಆದರೆ ಆಮೇಲೆ ನಾವು ಆಲೋಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ನನಗೆ ಉತ್ತರ ಕೊಡಲಿಲ್ಲ. ಆದರೆ ಶಾಸ್ತ್ರದ ಪ್ರಕಾರ ಕಾಗೆಗೆ ಸ್ವಾಭಾವಿಕವಾದ ಮರಣ ಇಲ್ಲ. ಮತ್ತೇನು? ವಿದ್ಯುದಾಲಿಂಗನಕ್ಕೆ ಸಿಕ್ಕು ಸತ್ತಿದೆಗಾಗೆ ನಮ್ಮ ಅಂಬಿಕಾತನ ಎದತ್ತರು ಬರೆದಿದ್ದಾರಲ್ಲ, ಹೀಗೇನೋ ವಿದ್ಯುತ್ತಿಗೆ ಸಿಕ್ಕಿ ಸಾಯಬೇಕು, ಅದಕ್ಕೆ ಕರೆಂಟ್ ಶಾಕ್ ಹೊಡಿಬೇಕು, ಇಲ್ಲ ನಾವೇನಾದರೂ ಹೊಡಿಬೇಕು, ಏನೋ ಮಾಡಬೇಕು, ಇಲ್ಲ ಅಪಘಾತ ಆಗಬೇಕು, ಹೀಗೆ ಸಾಯಬೇಕೇ ಹೊರತು ಅವುಗಳಿಗೆ ಆಯುಷ್ಯ ತೀರಿ ಸಾಯುವುದು ಅನ್ನೋದು ಕಾಗೆಗಿಲ್ಲ. ಆದ್ದರಿಂದ ಅದು ಚಿರಜೀವಿ ಅಂತ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಆಯುಷ್ಯ ತೀರಿ ಸಾಯಬೇಕಾದ್ರೆ ಏನಾಗಬೇಕು? ಮೊದಲು ಕೂದಲೆಲ್ಲ ಬೆಳ್ಳಗಾಗಬೇಕಲ್ಲ. ಕಾಗೆಯ ಕೂದಲು ಬೆಳ್ಳಗಾದರೆ ಆಮೇಲೆ ಸಾಯ್ತಾವೆ ಅಂತ ತೀರ್ಮಾನ ಮಾಡಿ. ಆದರೆ ಕಾಗೆಗಳು ಕಪ್ಪಾಗಿಯೇ ಇರುವುದರಿಂದ ಕಾಗೆಗಳು ಚಿರಜೀವಿಗಳು. ನಾವು ಮಾಡುವ ಶ್ರಾದ್ದದಲ್ಲಿ ಯಾರ್ಯಾರಿಗೆ ಪಿಂಡ ಪ್ರದಾನವನ್ನು ಮಾಡ್ತೇವೋ ಅಷ್ಟೂ ತಲೆಯನ್ನು ಕಂಡಂತಹ ಒಂದು ಸಾಕ್ಷಿ ಅಂತಿದ್ದರೆ ಅದು ಕಾಗೆ. ಪಿತೃ, ಪಿತಾಮಹ, ಪ್ರಪಿತಾಮಹ, ಆಮೇಲೆ ಲೇಪಪಿಂಡದ ಮೂಲಕ ಅದರ ಮೇಲಿನ 3 ತಲೆ, ಈ 6 ತಲೆಯನ್ನು ಕಂಡಂತಹ ಕನಿಷ್ಠ 500 ವರ್ಷವೋ ಅಥವಾ 400 ವರ್ಷವೋ ಬದುಕಿರತಕ್ಕಂತಹ ಒಂದು ಪ್ರಾಣಿ ಇಲ್ಲಿದ್ದರೆ ಅದು ಕಾಗೆ. ಯಾಕೆ? ನಮ್ಮ ಆಮೆ 300 ವರ್ಷ ಬದುಕ್ತದೆ. ಅದು ಯಾರ ತಲೆಯನ್ನು ನೋಡ್ಲಿಕ್ಕೆ ಬರೋಲ್ಲ, ಅದೇನಿದ್ರೂ ನೀರಿನೊಳಗೆ ಇರ್ತದೆ. 300 ವರ್ಷ ಅದು ಜಾಸ್ತಿ ಬದುಕುವಂತಹ ಪ್ರಾಣಿ ಅಂದರೆ ಆಮೆ. ಆಮೇಲೆ 120 ವರ್ಷ ಬದುಕತಕ್ಕಂಥ ಮನುಷ್ಯನೇ ಇಲ್ಲ ಆನೆ, ಅದು 120 ವರ್ಷ ಬದುಕ್ತದೆ. ಉಳಿದದ್ದು ಏನಿದ್ರೂ ಕೂಡ 50, 60, 27, ನಾಯಿಗಳಂತೂ 15 ವರ್ಷವೂ ಬದುಕೋದು ಕಷ್ಟ. ಒಟ್ಟಿನಲ್ಲಿ ಇವುಗಳೆಲ್ಲ ಹೆಚ್ಚು ದೀರ್ಘಕಾಲ ಬದುಕತಕ್ಕಂಥವುಗಳಲ್ಲ. ಆದ್ದರಿಂದ ದೀರ್ಘಕಾಲ ಬದುಕತಕ್ಕಂತಹ ಇಷ್ಟೂ ಪಿತೃಗಳನ್ನು ಕಂಡಿರಬಹುದಾದಂತಹ ಒಂದು ಸಾಕ್ಷಿ ಇದ್ದರೆ ಅದು ಕಾಗೆ. ಆ ಕಾಗೆಯನ್ನು ದೀರ್ಘ ವಯಸ್ಸುಳ್ಳದ್ದಾದ್ದರಿಂದ ಇಲ್ಲಿ ಪಿಂಡ ಕಂಡಿದ್ದಾವೆ ಅಂತ ಸಾಕ್ಷಿ ಆದ್ದರಿಂದ ಅದಕ್ಕೆ ಕೊಡುವುದೋ? ಇದರ ಹಿನ್ನೆಲೆಯಲ್ಲಿ ರಾಮಾಯಣದ ಒಂದು ಕಥೆ ಇದೆ. ನಾಳೆ ಪುರುಸೊತ್ತಲ್ಲಿ ಅದನ್ನು ಗಮನಿಸೋಣ. ರಾಮಾಯಣದ ಒಂದು ಕಥೆಯೂ ಆ ಕಾಕ ಬಲಿಗೆ ಸಂಬಂಧಪಟ್ಟ ಹಾಗಿದೆ. ಇನ್ನೊಂದು, ಶ್ರಾದ್ದದ ದಿವಸ ಒಳಗಿನಿಂದ ವಿಪ್ರರಿಗೆ ಅನ್ನದಾನ ಹೇಗೆ ನಡೆಯುತ್ತೋ ಹಾಗೆಯೇ ಯಾರು ಭೃತ್ಯರಿದ್ದಾರೆ, ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರಿರ್ಬೋದು, ಅಥವಾ ಹಸಿದವರು ಯಾರಿದ್ದಾರೆ, ದೀನರಿದ್ದಾರೆ, ದೀನದಲಿತರು, ಎಲ್ಲರಿಗೂ ಕೂಡ ಅನ್ನ ಧರ್ಮ ನಡೆಯಬೇಕು. ಕೊನೆಗೆ ಎಲ್ಲಿಗೆ? ಕಾಗೆಗಳಿಗೂ ಸಿಗುವಲ್ಲಿ ತನಕ ಆಗಬೇಕು. ಹೊರಗೆ ಎಲ್ಲರಿಗೂ, ಸಮಸ್ತ ಭೂತಗಳಿಗೂ ಸಿಗುವ ಹಾಗೆ ಆಗಬೇಕು. ನಾವು ಶ್ರಾದ್ದ ಅಂದರೆ ಒಳಗೆ 2 ಬ್ರಾಹ್ಮಣರಿಗೆ ಊಟ ಹಾಕಿದರೆ ಮುಗೀತು ಅಂತ ಅಂದುಕೊಳ್ಳೋ ಹಾಗಿಲ್ಲ. ಅದು ಒಳಗಿನ ಭೋಜನ. ಅದಾದ ಮೇಲೆ ಭೂರಿ ಭೋಜನ ಅಂತ ಪ್ರತ್ಯೇಕ ಇದೆ. ಸಂಬಂಧಿಕರಿಗೆಲ್ಲ ಪ್ರತ್ಯೇಕವಾಗಿ ಭೂರಿ ಭೋಜನವನ್ನು ನಡೆಸಬೇಕು. ಆಮೇಲೆ ಬಂದವರಿಗೆಲ್ಲ ಹಂಚುವುದು ಅನ್ನುವುದು ಪ್ರತ್ಯೇಕ ಭಾವನೆ, ಪ್ರತ್ಯೇಕ ಕೆಲಸ ಇದೆ. ಅದರಲ್ಲಿ ಬ್ರಾಹ್ಮಣನೇ ಆಗಬೇಕು, ಅಂಥವನೇ ಆಗಬೇಕು, ಯಾವ ಚಿಂತನೆಯೂ ಇಲ್ಲದೆ ಎಲ್ಲರಿಗೂ ಸಹಕರಿಸ್ತಕ್ಕಂಥ ವಿಧಾನಗಳಿದ್ದಾವೆ. ಕೊನೆಗೆ ನಾಯಿ, ಬೆಕ್ಕು, ಕಾಗೆಗಳಿಗೂ ಕೂಡ ಆಹಾರ ಸಿಗುವ ಹಾಗೆ ಆಗಬೇಕು. ಇದನ್ನು ಬಾಕ್ಯ ಪರಿವಾರಗಣಾನಾಂ ತೃಪ್ತಿರಸ್ತು ಅಂತ ಹೇಳಿ ಹೊರಗಿನಿಂದ ಒಂದು ಬಲಿಯನ್ನಿಡುವುದಕ್ಕೆ ಶ್ರಾದ್ದದಲ್ಲಿ ಪ್ರಕ್ರಿಯೆ ಇದೆ. ಆದ್ದರಿಂದ ಪಕ್ಷಿಗಳಲ್ಲಿ ಸಾಮಾನ್ಯವಾಗಿ ಕೊನೆಯತನದ ಪಕ್ಷಿ ಅಂತೇಳಿದರೆ ಕಾಗೆ ಇದೆ. ಅದಕ್ಕೂ ಸಿಗಬೇಕು ಅನ್ನುವ ಪ್ರಜ್ಞೆ ನಮ್ಮಲ್ಲಿ ಮೂಡುವ ದೃಷ್ಟಿಯಿಂದ ಕಾಗೆಗಳಿಗೆ ನಾವು ಬಲಿಯನ್ನು ಕೊಡ್ತೇವೆ. ಅದು ಬಿಟ್ಟು ಇದನ್ನು ತಪ್ಪು ಅರ್ಥ ಮಾಡಿಕೊಳ್ಬಾರ್ದು. ನಾನು ಮೊನ್ನೆ ಓದಿದ ಒಂದು ಇಂಗ್ಲೀಷಿನ ಪುಸ್ತಕದಲ್ಲಿ ಕಥೆ ಇದೆ. ಏನಂದರೆ ಅಸ್ಪೃಶ್ಯತೆ ಅಂತ ಅದರ ಬಗ್ಗೆ ಇರತಕ್ಕಂಥದ್ದು. ಅದರ ಬಗ್ಗೆ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಬರೆದಿದ್ದಾರೆ, ಈ ಅಸ್ಪೃಶ್ಯತೆಗೆ ಮೂಲ ಕಾರಣ ಭಾರತದ ಋಷಿಮುನಿಗಳು ಅಂತ ಅಲ್ಲಿಂದ ಶುರು ಮಾಡಿದ್ದಾರೆ. ಅದರಲ್ಲಿ ವಸಿಷ್ಠ ಅನ್ನುವ ಒಂದೇ ಹೆಸರು ಮಾತ್ರ ಗೊತ್ತಿತ್ತು ಬರೆದವನಿಗೆ, ಬೇರೆ ಯಾವುದು ಗೊತ್ತಿರಲಿಲ್ಲ ಪುಣ್ಯಕ್ಕೆ. ಆ ವಸಿಷ್ಠರ ಹೆಸರನ್ನು ಒಂದು ಹಾಕಿದ್ದಾರೆ. ಕೊನೆಗೆ ಅಗಸ್ತ್ಯರನ್ನು ಸೇರಿಸಿದ್ದಾರೆ. ಅಗಸ್ತ್ಯರು ಅಸ್ಪೃಶ್ಯತಾ ನಿವಾರಣೆಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಬರೆದಿದ್ದಾರೆ. ಏನು ಕತೆ? ಒಂದೇ ಕತೆ. ಅಂತೂ ವಸಿಷ್ಠರಿಂದ ಈ ಅಸ್ಪೃಶ್ಯತೆ ಬಂತು ಅಂತ ಹೇಳಿಕೊಂಡು ಕೊನೆಗೆ ಒಂದು ವಿಷಯ ನನಗೆ ಭಾರಿ ಆಸಕ್ತಿದಾಯಕವಾದ ವಿಷಯ ಅದರಲ್ಲಿದ್ದದ್ದೇನೆಂದರೆ, ಈ ಋಷಿಮುನಿಗಳ ವಂಶ ಉಂಟಲ್ಲ, ಅವ ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ಇವರು ಪುಸ್ತಕ ಸುಡಲಿಕ್ಕೆ ಏನಾದರೂ ಮಾಡಿದರೆ ಅಂತ ಏನು ಹೆದರಿಕೆ ಅವನಿಗೆ. ನಿಜವಾಗಿ ಯಾರೂ ಸುಡಲಿಕ್ಕೆ ಹೋಗಲ್ಲ, ಅವೇನು ಬೇಕಾದರೂ ಬರಿಬೋದು, ಯಾರೂ ಏನು ಮಾತಾಡೋದಿಲ್ಲ ಅಂಥವರು ಬ್ರಾಹ್ಮಣರು. ಅವನು ಏನು ಹೇಳ್ತಾನೆ, ಈ ಋಷಿಮುನಿಗಳ ವಂಶ ಇದ್ದಾರಲ್ಲ, ಅವರು ಈ ಅಸ್ಪೃಶ್ಯತೆಯನ್ನು ಪ್ರತಿಪಾದನೆ ಮಾಡಿದ ಕಾರಣದಿಂದಲೇ ಸತ್ತ ಮೇಲೆ ಅಸ್ಪೃಶ್ಯವಾದ ಕಾಗೆಯಾಗಿ ಹುಡ್ತಾರೆ ಅಂತ ಬರೆದಿದ್ದಾರೆ.
ಇದಕ್ಕೆ ಸಾಕ್ಷಿ ಯಾವುದು ಅಂತ ಹೇಳಿದರೆ, ಆದ್ದರಿಂದಲೇ ಇವತ್ತು ಬ್ರಾಹ್ಮಣರ ಮಕ್ಕಳು ತಮ್ಮ ತಂದೆಯರಿಗೆ ಒಂದು ಸರ್ಮನಿ ಮಾಡುವಾಗ ಅಂತ, ಅದು ಫಾದರ್ ಸರ್ಮನಿ ಅಂತೆ, ಅದು ಪಿತೃ ಸರ್ಮನಿ ಮಾಡುವಾಗ ಆ ದಿವಸ ಈ ಕಾಗೆಗಳ ರೂಪದಲ್ಲಿ ಪಿತೃಗಳಿಗೆ ಕೊಡ್ತಾರೆ. ಅವರೆಲ್ಲ ಪಿತೃಗಳು ಕಾಗೆಗಳಾಗಿ ಹುಟ್ಟಿದ್ದಾರೆ ಅಂತ ಈಗ ಬರೆದಿದ್ದಾರೆ. ಶ್ರಾದ್ದದ ಕರ್ಮ ಅಲ್ಲಿ ಏನು ಕಾಗೆಗಳಿಗೆ ಕೊಡ್ತಕ್ಕಂತಹ ಬಲಿ ಏನಿದೆ ಅದರ ಆಂತರ್ಯ ಏನು ಅನ್ನೋದರ ಬಗ್ಗೆ ಅಲ್ಪ ಪ್ರಜ್ಞೆಯೂ ಇಲ್ಲದೆ ಹೋದಾಗ ಇಂತಹ ಅಪಾರ್ಥಗಳೆಲ್ಲ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗ್ತವೆ. ಆದ್ದರಿಂದ ಕಾಗೆಯ ಬಗ್ಗೆಯೂ ನಾವು ಈ ಪಿತೃಕರ್ಮದಲ್ಲಿ ತಿಳಿಬೇಕಾದ ಅನಿವಾರ್ಯತೆ ಬಂದು ಒದಗಿದೆ. ಎಲ್ಲಿ ಹೋದರೆ ಬೇಕಿರಲಿಲ್ಲ ಅದು. ಅದರ ಬಗ್ಗೆ ಇನ್ನೊಂದೆರಡು ವಿಷಯಗಳನ್ನು ಮತ್ತೆ ನಾಳೆ ನಾವು ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.